ತಪಃ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ವೈಶಾಖ ಮಾಸದ ಶುಕ್ಲಪಕ್ಷದ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆಗಳೆಂಬ ಈ ಮೂರು ತಿಥಿಗಳನ್ನು ಒಟ್ಟಾಗಿ ಅಂತ್ಯಪುಷ್ಕರಣಿ ಅಂತ ಕರೀತಾರೆ. ಇದು ವೈಶಾಖ ಮಾಸದ ಕೊನೆಯ ದಿನಗಳು. ಇಡೀ ವೈಶಾಖ ಮಾಸದಲ್ಲಿ ಆ ವೈಶಾಖ ಸ್ನಾನವನ್ನು ವಿಧಿಬದ್ಧವಾಗಿ ನಡೆಸಲಾಗದಿದ್ದರೂ ಈ ಮೂರು ದಿನಗಳಲ್ಲಿ ಅರುಣೋದಯ ಕಾಲದಲ್ಲೆದ್ದು ನದಿ ಕೂಪಾದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಪುಣ್ಯಪ್ರದ. ಹುಣ್ಣಿಮೆಯಿಂದ ಹುಣ್ಣಿಮೆ ತನಕ ಆರಂಭಿಸಿ ವೈಶಾಖ ಮಾಸ, ವೈಶಾಖ ಸ್ನಾನ, ಚೈತ್ರ ಹುಣ್ಣಿಮೆಯಿಂದ ವೈಶಾಖ ಹುಣ್ಣಿಮೆಯ ತನಕ ಈ ವೈಶಾಖ ಸ್ನಾನದ ಕಾಲ. ವಾಸ್ತವಿಕವಾಗಿ ವೈಶಾಖ ಮಾಸ ಆರಂಭ ಆಗಲು 15 ದಿನಗಳಿದ್ದರೂ ಕೂಡ ಸ್ನಾನದ ವಿಷಯದಲ್ಲಿ ಹುಣ್ಣಿಮೆಯಿಂದ ಆರಂಭಿಸಿ ಹುಣ್ಣಿಮೆಯ ತನಕ ಅಂತ ಲೆಕ್ಕಾಚಾರ ಸ್ಮೃತಿಗಳಲ್ಲಿ ಹೇಳ್ತಾರೆ. ಆದ್ದರಿಂದ ವೈಶಾಖ ಸ್ನಾನವನ್ನು ಮಾಡಿದವನಿಗೆ ಅಕ್ಷಯ ಪುಣ್ಯವನ್ನು ಹೇಳ್ತಾರೆ. ಈ ಸೆಕೆಗಾಲದ ಒಂದು ಸಣ್ಣ ಈ ಸ್ನಾನಕ್ಕೆ ಅಷ್ಟು ಫಲ ಇದೆ ಎಂದು ಹೇಳಿ ನಾರದರನ್ನು ಕೇಳ್ತಾನೆ ಅಂಬರೀಷ ರಾಜ. ಅದಕ್ಕೆ ನಾರದರು ಹೇಳ್ತಾರೆ, ಧರ್ಮಸ್ಯ ಗತಯಃ ಸೂಕ್ಷ್ಮಾಃ ದುರ್ಜ್ಞೇಯಾಃ ಈಶ್ವರೈರಪಿ ಮುಖ್ಯಂತೆ ಚಾತ್ರ ವಿದ್ವಾಂಸೋ ಅಚಿಂತ್ಯಶಕ್ತಿ ಹರೇ ಕೃತೌ. ಪುಣ್ಯ ಮತ್ತು ಪಾಪಗಳ ನಡೆಯೇ ಬಲು ವಿಚಿತ್ರ, ಧರ್ಮದ ಗತಿಯೇ ಬಹಳ ಸೂಕ್ಷ್ಮ. ಎಂತಹ ಜ್ಞಾನಿಗಳು, ದೊಡ್ಡ ಸಮರ್ಥರು ಕೂಡ ಈ ವಿಷಯದಲ್ಲಿ ಗೊಂದಲಕ್ಕೊಳಗಾಗ್ತಾರೆ. ಅಚಿಂತ್ಯ ಶಕ್ತಿ ಎನಿಸಿದಂತಹ ಆ ಪರಮಾತ್ಮನ ಮಹಿಮೆ ನಮಗೆಲ್ಲ, ನಮ್ಮ ಜ್ಞಾನಕ್ಕೆ, ನಮ್ಮ ಬುದ್ಧಿಗೆ ಗೋಚರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಳ್ತಾರೆ ಮುಂದುವರಿಸಿ, ವೈಶಾಖಾಂತಾನಿ ಪಾಪಾನಿ ಸೂರ್ಯಾಂತಾನಿ ತಮಾಂಸಿ ಚ. ಕತ್ತಲೆ ಸೂರ್ಯ ಉದಯದ ತನಕ ಮಾತ್ರ, ಅದೇ ರೀತಿ ಪಾಪಗಳು ವೈಶಾಖ ಮಾಸ ಬರುವ ತನಕ ಮಾತ್ರ ಅಂತ. ಅಂದರೆ ವೈಶಾಖ ಸ್ನಾನದಿಂದ ಎಲ್ಲ ಪಾಪಗಳ ಪರಿಹಾರ ಅಂತ ಹೇಳಿ ಇದರ ಅಭಿಪ್ರಾಯ. ಇನ್ನು ವೈಶಾಖ ಪೂರ್ಣಿಮೆಯ ದಿನ ಬ್ರಾಹ್ಮಣರಿಗೆ ನಡೆಸುವಂತಹ ಬ್ರಾಹ್ಮಣ ಸಂತರ್ಪಣೆ ಮತ್ತು ಜಲಕುಂಭದಾನ ಇದಿಷ್ಟು ಹೆಚ್ಚು ಫಲಪ್ರದ. ಸಾಮರ್ಥ್ಯ ಇದ್ದರೆ, ಬ್ರಾಹ್ಮಣರು ಲಭ್ಯ ಆದರೆ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿ ಉದಕುಂಭದಾನ, ನೀರಿನ ತಂಬಿಕೆಯ ದಾನವನ್ನು ನೀಡುವಂತಹದ್ದು. ಏಷ ಧರ್ಮಘಟೋ ದತ್ತೋ ಬ್ರಹ್ಮ ವಿಷ್ಣು ಶಿವಾತ್ಮಕಃ ಅಸ್ಯ ಪ್ರದಾನಾತ್ ಸಫಲ ಮಮ ಸಂತು ಮನೋರಥಾಃ. ಬ್ರಹ್ಮ ವಿಷ್ಣು ಶಿವಾತ್ಮಕವಾದಂತಹ ಈ ಧರ್ಮಘಟ ಕೊಡೋದರಿಂದ ನನ್ನ ಎಲ್ಲ ಮನೋರಥಗಳು ಪೂರ್ಣ ಆಗಲಿ ಅಂತ ಪ್ರಾರ್ಥನೆ. ಇನ್ನು ಇದಿಷ್ಟು ವೈಶಾಖದ ಮಾಸದ ಹಬ್ಬಗಳು. ಶ್ರೀಕೃಷ್ಣಾರ್ಪಣಮಸ್ತು.